ಶಿವನ ಪತ್ನಿ ದಾಕ್ಷಾಯಿಣಿ. ಆ ದಾಕ್ಷಾಯಿಣಿಯ ತಂದೆ ಒಂದು ದಕ್ಷ ಬ್ರಹ್ಮ, ಬ್ರಹ್ಮನ ಪುತ್ರ. ಆಗ ಏನಾಗುತ್ತೆ, ಆ ದಕ್ಷ ಬ್ರಹ್ಮ ಏನ್ ಮಾಡ್ತಾನೆ, ಒಂದು ಯಜ್ಞವನ್ನು ಮಾಡ್ಬೇಕು ಅಂತ ಮಾಡ್ತಾ ಇರ್ತಾನೆ. ದೇವತೆಗಳಿಗೆಲ್ಲ ಆಹ್ವಾನ ಮಾಡಿರ್ತಾನೆ, ಆದ್ರೆ ಶಿವನ್ಗ್ ಮಾತ್ರ ಆಹ್ವಾನ ಮಾಡಲ್ಲ. ಯಾಕಂದ್ರೆ ಶಿವನ್ಗೆ, ದಕ್ಷ ಬ್ರಹ್ಮನ್ಗೂ ಶಿವನ್ ಮೇಲೆ ಸ್ವಲ್ಪ ಒಂದು ಒಂದು ಪ್ರಸಂಗ ನಡೆದಿರೋದ್ರಿಂದ ಅವನ್ ಕಂಡ್ರು ಆಗೋದಿಲ್ಲ. ಮತ್ತೆ ಶಿವ ತುಂಬಾ ಸಿಂಪಲ್ ಅಲ್ವಾ, ಬೂದಿ ಎಲ್ಲ ಹಚ್ಕೊಂಡು ಆತರ ಎಲ್ಲ ಇರ್ತಾನೆ ಅನ್ನುವಂಥದ್ದು. ಅದು ಒಂದು ಕತೆ ಇದೆ, ಅದು ಇನ್ನೊಂದ್ಸಲ ಹೇಳ್ತೀನಿ. ಆಗ ದಾಕ್ಷಾಯಿಣಿ ಮತ್ತೆ ಶಿವ ಕೈಲಾಸದಲ್ಲಿ ಕೂತಿರ್ತಾರೆ. ಆಕಾಶ ಮಾರ್ಗದಲ್ಲಿ ಪುಷ್ಪಕ ವಿಮಾನಗಳು ದೇವತೆಗಳದ್ದು ಓಡಾಡ್ತಾ ಇರ್ತವೆ. ಆಗ ಆ ದಾಕ್ಷಾಯಿಣಿಗೆ ಸಂಶಯ ಬರುತ್ತೆ, ಶಿವನಲ್ಲಿ ಕೇಳ್ತಾಳೆ, ಏನಿದು ದೇವತೆಗಳ ಸಂಚಾರ ಜಾಸ್ತಿ ಆಗ್ತಾ ಇದೆ, ಏನು ವಿಶೇಷ ಅಂದಾಗ, ನಿನ್ನ ತಂದೆ ಯಜ್ಞವನ್ನು ಮಾಡ್ತಾ ಇದ್ದಾನೆ ದಕ್ಷ ಬ್ರಹ್ಮ ಅಂತ ಹೇಳಿದಾಗ ದಾಕ್ಷಾಯಿಣಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ನಮ್ಮನ್ ಕರೆದಿಲ್ಲ ಅಂತ ಅನ್ಕೋತಾಳೆ. ಶಿವನ್ಗೂ ಹೇಳ್ತಾಳೆ. ಶಿವನ್ಗೆ ಹೇಳಿದಾಗ ಶಿವ ಹೇಳ್ತಾನೆ, ನನ್ನ ಕಂಡ್ರೆ ದಕ್ಷನಿಗೆ, ದಕ್ಷ ಬ್ರಹ್ಮ ನಿನ್ ತಂದೆಗೆ ಏನು ಪ್ರೀತಿ ಇಲ್ಲ, ಅದಕ್ಕೋಸ್ಕರ ಕರೆದಿಲ್ಲ ಅಂತ ಹೇಳಿದಾಗ ದಾಕ್ಷಾಯಿಣಿಗೆ ಆಸೆ ಆಗುತ್ತೆ. ತನ್ನ ತಂದೆ ಯಜ್ಞ ಮಾಡ್ತಾ ಇದ್ದಾನೆ, ತನ್ನ ಸಹೋದರಿಯರೆಲ್ಲ ಬರ್ತಾರೆ, ತನ್ನ ತಂದೆ ತಾಯಿನ ನೋಡ್ಬೋದು, ಆ ವಿಜೃಂಭಣೆಯನ್ನು ನೋಡ್ಬೋದು ಅಂತ ಹೇಳಿ ನಾನು ಹೋಗ್ತೀನಿ ಅಂತ, ಇದೆಲ್ಲ ಗೊತ್ತಿರೋ ಕಥೆನೆ ನಿಮ್ಗೆಲ್ಲ, ಹೋಗ್ತೀನಿ ಅಂತ ಹೇಳಿದಾಗ ಶಿವ ಬೇಡ, ಕರೀದಿಲ್ದಿರೋ ಜಾಗಕ್ಕೆ ನೀನು ಹೋಗ್ಬಾರ್ದು ಅಂತ ಹೇಳಿದ್ರು ಹೆಣ್ಣಿಗೆ ಆಸೆಗೆ ಹೋಗ್ಬಿಡ್ತಾಳೆ. ಹೋದಾಗ ಏನಾಗುತ್ತೆ, ಅವಮಾನವನ್ನು ಮಾಡ್ತಾನೆ ದಾಕ್ಷಾಯಿಣಿಗೆ. ನಿನ್ನ ಗಂಡ ಆತರ ಈ ತರ ಅಂತ ಹೇಳಿ ಅವಮಾನ ಮಾಡಿ ನೀನು ಬರ್ಬಾರ್ದಾಗಿತ್ತು ಇಲ್ಲಿ ಅಂತಾನೂ ಹೇಳ್ತಾನೆ. ಆಗ ಅವಳಿಗೆ ತುಂಬಾ ದುಃಖ ಆಗಿ ಆ ಯಜ್ಞದಕ್ಕೆ ಬಿದ್ದ್ಬಿಟ್ಟು ಭಸ್ಮ ಆಗ್ಬಿಡ್ತಾಳೆ. ಬಿದ್ದು ಎಲ್ಲ ಬೂದಿ ಆದಾಗ ಶಿವನ್ಗೆ ಗೊತ್ತಾಗಿ ಶಿವ ಬಂದು ಆಕೆಯನ್ನ ಎತ್ಕೊಂಡು ಇದ್ ಮಾಡ್ತಾ ಇರುವಾಗ, ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ತಾಂಡವ, ಕೋಪ ಬಂದಿರುತ್ತಲ್ವಾ, ಆಗ ದೇವತೆಗಳೆಲ್ಲ ಹೋಗಿ ವಿಷ್ಣುವಲ್ಲಿ ಮೊರೆ ಇಕ್ತಾರೆ. ಇಷ್ಟು ಕೋಪ ಶಿವನ್ಗೆ, ಜಗದ್ರಕ್ಷಕ ಅವನು, ಇವನ್ಗೆ ಇಷ್ಟೊಂದು ಕೋಪ ಬಂತಲ್ಲ ಅಂತ ಹೇಳಿದಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ದಾಕ್ಷಾಯಿಣಿಯ ಶರೀರವನ್ನು 51 ತುಂಡುಗಳನ್ನಾಗಿ ಮಾಡಿದಾಗ ಆಗ ಅವಳ ಬಾಡಿ ಎಲ್ಲ ಕಡೆ ಬಿದ್ದು ಅದು ಶಕ್ತಿಪೀಠಗಳಾಯ್ತು. ಅದು ಸಹಿತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆಗ ಏನ್ ಮಾಡ್ತಾನೆ, ಶಿವನ್ಗೆ ಮಹಾವಿಷ್ಣುವಿನ ಮೇಲೆ ಸ್ವಲ್ಪ ಕೋಪ ಬರುತ್ತೆ. ಕೋಪ ಬಂದು ಏನ್ ಮಾಡ್ತಾನೆ, ಹೋಗಿ ತಪಸ್ಸಿಗೆ ಕೂತ್ಕೊಂಡಾಗ ಸುಮಾರು ವರ್ಷಗಳ ಕಾಲ, ಸಹಸ್ರಾರು ವರ್ಷನೇ ಅನ್ಬೋದು ಪುರಾಣಗಳ ಪ್ರಕಾರ, ಅಲ್ಲಿ ಹೇಳಿರೋ ಪ್ರಕಾರ, ತಪಸ್ ಮಾಡ್ತಾ ಇರ್ಬೇಕಾದ್ರೆ ತಾರಕಾಸುರನ ಜನನವಾಗಿ ಏನಾಗುತ್ತೆ, ಅವನು ಅಸುರ ಇಂದ್ರನನ್ನೇ ಓಡಿಸ್ಬಿಡ್ತಾನೆ. ಅವನು ತಪಸ್ ಮಾಡಿ ಶಕ್ತಿ ಪಡ್ಕೋತಾನೆ ತಾರಕಾಸುರ. ಆಗ ಏನಂತ ತಪಸ್ಸು ಮಾಡಿ ಪಡ್ಕೊಂಡಿರ್ತಾನಂದ್ರೆ, ಬ್ರಹ್ಮನಲ್ಲಿ ನಾನೇ ಈ ಜಗತ್ತಿಗೆ ನಾನೇ ಒಡೆಯ ಆಗ್ಬೇಕು ಅಂತ. ಹಾಗಾಗಿ ಅವನು ಸ್ವರ್ಗದಿಂದ ಇಂದ್ರನಿಗೆಲ್ಲ ಓಡಿಸ್ಬಿಟ್ಟು ಅವನೇ ಆಳ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮನಲ್ಲಿ ಬೇಡ್ಕೊಂಡಾಗ ಬ್ರಹ್ಮ ಬಂದು, ನೀನು ಈ ತರ ಮಾಡಬಾರ್ದು, ಈಗ್ಲೇ ಸ್ವರ್ಗವನ್ನು ತೊರೆ ಅಂತ ಹೇಳ್ದಾಗ ಬರ್ತಾನೆ. ಆದ್ರೂ ದೇವತೆಗಳಿಗೆ ಕಿರುಕುಳ ಕೊಡ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ಮಹಾವಿಷ್ಣುವಲ್ಲಿ ಮೊರೆ ಹೋದಾಗ ಶಿವ ತಪಸ್ ಮಾಡ್ತಾ ಇದ್ದಾನಲ್ಲ, ಅವನ್ಗೆ ಹುಟ್ಟುವಂತಹ ಶಿವ ಮತ್ತೆ ಪಾರ್ವತಿಯ ಗರ್ಭದಲ್ಲಿ ಹುಟ್ಟುವಂತಹ ಮಗನಿಂದ ತಾರಕಾಸುರನ ಸಂಹಾರ ಅಂತ ವರದಲ್ಲಿ ಇರುತ್ತೆ. ಹಾಗಾಗಿ ಇವ್ರನ್ನ ತಪಸ್ಸನ್ನು ಮುಗಿಸ್ಬೇಕು, ಇದು ದೇವತೆಗಳ ಇದು. ಹಾಗಾಗಿ ಏನ್ ಮಾಡ್ತಾರೆ, ಕಾಮದೇವನನ್ನು ಕಳಿಸ್ತಾರೆ. ಅಲ್ಲಿ ಕಾಮದೇವ ಹೋದಾಗ ಶಿವನ್ ತಪಸ್ಸು ಭಂಗ ಆಗಿ ಕೋಪ ಬಂದು ತನ್ನ 3ನೇ ಕಣ್ಣಿನಿಂದ ಕಾಮದೇವನನ್ನ ಸುಟ್ಬಿಡ್ತಾನೆ. ಸುಟ್ಟಾಗ ರತಿ ಬಂದು ಶಿವನಲ್ಲಿ ಬೇಡ್ಕೋತಾಳೆ, ನನ್ನನ್ನು ಹೀಗಾಗೋಯ್ತಲ್ಲ ನನ್ನ ಜೀವನ ಅಂದಾಗ, ಆಯ್ತು ನೀನೇನು ಬೇಜಾರ್ ಮಾಡ್ಕೋಬೇಡ, ಅವನಿಗೆ ಮರು ಜನ್ಮ ಕೊಡ್ತೀನಿ ಅಂತ ಹೇಳಿ ಅವನ ಬೂದಿಯನ್ನು ಒಟ್ಟು ಮಾಡಿ ಶಿವ ಅವನಿಗೆ ಜೀವ ಕೊಡ್ತಾನೆ. ಜೀವ ಕೊಟ್ಟಾಗ ಅವನೇನಾಗ್ತಾನೆ ಅಂದ್ರೆ, ಬೆಳಿತಾ 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 ತನ್ನ ತಾಯಿಯಾದ ಪಾರ್ವತಿಯನ್ನೇ ಮೋಹಿಸಕ್ ಹೋಗ್ತಾನೆ. ತನ್ನ ತಾಯಿಯಾದ ಪಾರ್ವತಿಯನ್ನು ಮೋಹಿಸಕ್ ಹೋದಾಗ, ಈಗ ನಾವು ಲಲಿತ ಸಹಸ್ರನಾಮದಲ್ಲಿ ಕೇಳ್ಬೋದು, ಬಂಡಾಸುರ ವಧೋದ್ಯುಕ್ತ ಅಂತ ಬರುತ್ತೆ.
ಲಲಿತ ಸಹಸ್ರನಾಮದಲ್ಲಿ. ಆಗ ತಾಯಿ ಗೌರಿ ಪಾರ್ವತಿ ಆ ಕಾಳಿ ರೂಪ ತಾಳ್ತಾಳೆ. ಈ ಚಾಮುಂಡೇಶ್ವರಿ ರೂಪ, ಕಾಳಿ ರೂಪ, ಬಾಲ ತ್ರಿಪುರ ಸುಂದರಿ ರೂಪ ಈ ತರ ತಾಳಿ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಮತ್ತೆ ಶಿವನ ಆಯುಧಗಳು ತ್ರಿಶೂಲ ಎಲ್ಲ ಪಡ್ಕೊಂಡು ಬಂಡಾಸುರನನ್ನು ಸಂಹಾರ ಮಾಡ್ತಾಳೆ. ಅವಳೆ ಗೌರಿ, ಅವಳೆ ಕಾಳಿ. ಆಗ ಹುಟ್ಟಿದ್ದೆ ಲಲಿತ ಸಹಸ್ರನಾಮ. ಆ ಲಲಿತ ಸಹಸ್ರನಾಮದಲ್ಲಿ ಇರುವಂತದ್ದೇ ಇವೆಲ್ಲ. ಯಾರು ಚಂಡಮುಂಡನ ಇದ್ ಮಾಡಿದಂತಹ ಪಾರ್ವತಿ, ಕಾಳಿ, ಮಹಾಕಾಳಿ. ಹಾಗಾಗಿ ತನ್ನ ಮಗನಾದ ಬಂಡಾಸುರ ತಾಯಿಯನ್ನೇ ಮೋಹಿಸೋದು ಎಂತ ಈಗೆಲ್ಲ ನಡೆಯುತ್ತಲ್ಲ ಆತರ. ಆಗ ಕಾಳಿ ರೂಪ ತಾಳಿ ಬಂಡಾಸುರನನ್ನ ಕೊಲ್ತಾಳೆ.